ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಹೆಚ್ಚಾಗ್ತಾನೆ ಇದೆ. ರಣಾಂಗಣವಾಗಿ ಬದಲಾಗಿದೆ ಕೈ ಮುಸ್ಲಿಂ ಮುಖಂಡರ ಸಭೆ. ಮುಸ್ಲಿಂ ಮುಖಂಡರು ಸಭೆ ಕರೆದಿದ್ರು. ಈ ಸಭೆಯ ವೇದಿಕೆ ರಣಾಂಗಣವಾಗಿ ಬದಲಾಗ್ಬಿಟ್ಟಿದೆ. ಕಾರ್ಯಕರ್ತರ ಒತ್ತಡಕ್ಕೆ ಕೊನೆಗೂ ಮಣಿದ ನಾಯಕರು ಮಂಗಳೂರಿನ ಬಹಿರಂಗ ಸಭೆಯಲ್ಲೇ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ. ಕಾರ್ಯಕರ್ತರು ಒತ್ತಡ ಹೇರ್ತಾ ಇದ್ರು. ಮುಸ್ಲಿಂ ನಾಯಕರೆಲ್ಲರೂ ಕೂಡ ಸಾಮೂಹಿಕವಾಗಿ ರಾಜೀನಾಮೆ ಕೊಡಿ, ಪದೇ ಪದೇ ಹತ್ಯೆಗಳಾಗ್ತಾ ಇದ್ದಾವೆ, ಈ ಹತ್ಯೆಗಳನ್ನ ಇಲ್ಲಿಗೆ ನಿಲ್ಲಿಸಬೇಕು ಅಂತ ಕೊನೆಗೂ ಮಂಗಳೂರಿನ ಬಹಿರಂಗ ಸಭೆಯಲ್ಲೇ ರಾಜೀನಾಮೆ ಕೊಟ್ಟಿದ್ದಾರೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಂಎಸ್ ಮೊಹಮ್ಮದ್, ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷ ಶಾಹುದ್ ಹಮೀದ್, ಇನ್ನು ಹಲವು ನಾಯಕರು ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ. ಸಾಮೂಹಿಕವಾಗಿ ಇವರೆಲ್ಲರೂ ಕೂಡ ರಾಜೀನಾಮೆ ಘೋಷಣೆ ಮಾಡಿರೋದು. ಕಾರ್ಯಕರ್ತರ ಎದುರಲ್ಲೇ ವೇದಿಕೆ ಮೇಲೇನೆ ರಾಜೀನಾಮೆ ಕೊಟ್ಟಿದ್ದಾರೆ. ಭಾರಿ ಹೈಡ್ರಾಮದ ಬಳಿಕ ರಾಜೀನಾಮೆ ನಿರ್ಧಾರ ಪ್ರಕಟ ಆಗಿದೆ. ಕಾಂಗ್ರೆಸ್ನ ಹಲವು ಘಟಕಗಳ ಮುಸ್ಲಿಂ ಮುಖಂಡರು, ಕಾರ್ಪೊರೇಟರ್ಸ್, ಜಿಲ್ಲಾ ಪಂಚಾಯತ್ ಸದಸ್ಯರು ರಾಜೀನಾಮೆ ಕೊಟ್ಟಿದ್ದಾರೆ. ಕೋಲಾಹಲದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ರಣಾಂಗಣವಾಗಿ ಬದಲಾಗಿತ್ತು ಮುಸ್ಲಿಂ ನಾಯಕರ ಸಭೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಅಲ್ಲೇ ಹೋಗಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಮಾತನಾಡಿಸಿದ್ದಾರೆ, ನೋಡೋಣ. ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ಒಂದು ಸಭೆಯಲ್ಲಿ ಒಂದು ಹೈಡ್ರಾಮಾ ನಡೆದಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಶಾಹುಲ್ ಹಮೀದ್ ಅವರು ನಮ್ಮೊಂದಿಗಿದ್ದಾರೆ. ಮಾತಾಡಿ ಸರ್, ಏನಾಯ್ತು? ಯಾಕೆ ಗಲಾಟೆ ಯಾಕಾಯ್ತು? ಗಲಾಟೆ ಏನಿಲ್ಲ ರೀ, ಏನಿಲ್ಲ. ಈಗ ರಾಜೀನಾಮೆ ಕೊಡುವಂತ ನಿರ್ಧಾರ ಏನಾಯ್ತು ಸರ್? ರಾಜೀನಾಮೆ ಕೊಡುವಂತ ಸಾಮೂಹಿಕ ರಾಜೀನಾಮೆ ತೀರ್ಮಾನವನ್ನು ನಾವು ಈಗಲೇ ಪ್ರಕಟಿಸಿದ್ದೇವೆ. ನಿರ್ಧಾರ ತಗೊಂಡಾಗಿದೆ, ಪ್ರಕಟಿಸಿ ಆಗಿದೆ. ಮುಖ್ಯಮಂತ್ರಿಗಳೇನೋ ಸಂಪರ್ಕ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರ ಮುಖಾಂತರವಾಗಿ ನಮ್ಮ ಹತ್ರ ಮಾತಾಡಿದ್ದಾರೆ ಮತ್ತು ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಕಠಿಣ ಕ್ರಮಗಳನ್ನು ತಗೊಳ್ಳುವಂಥ ಭರವಸೆಯನ್ನು ಸ್ಪಷ್ಟವಾಗಿ ನೀಡಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಬಹಳ ದೊಡ್ಡ ಬದಲಾವಣೆಗಳು ಮುಂದಿನ ದಿನಗಳಲ್ಲಿ ಖಂಡಿತ ಆಗ್ತದೆ. ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಏನೆಲ್ಲ ಅದನ್ನು ಬಹಳ ಇದರಿಂದ ಮಾಡ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿಗಳು ನಮಗೆ. ನೀವು ತಮ್ಮ ನಿರ್ಧಾರದಿಂದ ಹಿಂದೆ ಸರಿದಿದ್ದು ಯಾಕೆ? ನಮ್ಮ ನಿರ್ಧಾರದಿಂದ ನಾವು ಹಿಂದೆ ಸರಿದಿಲ್ಲ. ಜನ ಆಕ್ರೋಶಗೊಂಡು ನೋಡಿ, ಜನ ಸರಣಿ ಕೊಲೆಗಳಿಂದ ಜನ ಆಕ್ರೋಶಿತಗೊಂಡಿದ್ದಾರೆ. ಪೊಲೀಸ್ ಇಲಾಖೆ ನಿರ್ವಹಣೆ ಸರಿಯಿಲ್ಲ ಎಂಬುದು ಅದು ನಮ್ಮದು ಅಭಿಪ್ರಾಯ ಅಷ್ಟೇ. ಮುಂದಿನ ಪ್ರಕ್ರಿಯೆ ಏನು ಸರ್? ಮುಂದಿನ ಪ್ರಕ್ರಿಯೆಗಳು ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸ್ಥಿತಿಯನ್ನು ಅವಲೋಕನ ಮಾಡಲಿಕ್ಕೆ ದಿನೇಶ್ ಗುಂಡೂರಾವ್ ಅವರು, BK ಹರಿಪ್ರಸಾದ್ ಅವರು ಬರ್ತಾ ಇದ್ದಾರೆ. ಬೇರೆ ಬೇರೆ ಮಂತ್ರಿಗಳು ಬಂದು ಪರಿಸ್ಥಿತಿ ಅವಲೋಕನ ಮಾಡ್ತಾ ಇದ್ದಾರೆ. ಜಿಲ್ಲೆ ಏನು ಕಠಿಣ ಕ್ರಮಗಳು ತಗೊಳ್ಳಿಕ್ಕೆ ಉಂಟಾ ಅದೆಲ್ಲವನ್ನು ಮಾಡ್ತೇನೆ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಇದಿಷ್ಟು ಶಾಹುಲ್ ಹಮೀದ್ ಅವರ ಮಾತು. ಯಾಕಂದ್ರೆ ಒಂದ್ ಕಡೆಯಿಂದ ರಾಜೀನಾಮೆ ಕೊಡುವಂತ ನಿರ್ಧಾರಕ್ಕೆ ಬಂದು ಇಲ್ಲಿ ಸಭೆಯನ್ನ ಮಾಡುವಂತ ಸಂದರ್ಭ, ಇಲ್ಲಿ ದೊಡ್ಡ ಹೈಡ್ರಾಮಾ ನಡೀತು. ಒಂದು ದಿನ ಅಂದ್ರೆ ಸ್ವಲ್ಪ ದಿನಗಳ ಕಾಲ ನಾವು ಸಾಮೂಹಿಕ ರಾಜೀನಾಮೆಯನ್ನ ಮುಂದೂಡ್ತೀವಿ ಅನ್ನುವಂತಹ ನಿರ್ಧಾರವನ್ನ ವ್ಯಕ್ತಪಡಿಸ್ತಿದ್ರು. ಇದಕ್ಕೆ ಇಲ್ಲಿ ನಡೆದಂತ ಕೈ ಕಾರ್ಯಕರ್ತರು ಆಕ್ರೋಶಿತರಾಗಿ ಆ ಒಂದು ವೇದಿಕೆ ಮೇಲಿರುವವರ ಮೇಲೆ ಒಂದು ರೀತಿ ಅಸಮಾಧಾನವನ್ನು ಹೊರಹಾಕಿದ್ರು. ಈ ಆಕ್ರೋಶದ ಬೆನ್ನಲ್ಲೇ ಇದೀಗ ಜಿಲ್ಲೆಯ ಎಲ್ಲ ಪ್ರಮುಖ ರಾಜಕೀಯ ಮುಖಂಡರು ಅಂದ್ರೆ ಮುಸಲ್ಮಾನ್ ಕಾಂಗ್ರೆಸ್ ಪಕ್ಷದ ನಾಯಕರು ಏನಿದ್ದಾರೆ ಇವರೆಲ್ಲರೂ ಕೂಡ ಈಗ ಸಾಮೂಹಿಕ ರಾಜೀನಾಮೆಯ ನಿರ್ಧಾರಕ್ಕೆ ಸದ್ಯ ಬಂದಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು. ಸಭೆಯಲ್ಲಿ ಇಂಥ ದೊಡ್ಡ ಮಟ್ಟಿನ ಆಕ್ರೋಶ ವ್ಯಕ್ತವಾಗೋದಕ್ಕೆ ಕಾರಣ ಏನು? ಈ ಆಕ್ರೋಶ ಸಹಜ, ಯಾಕೆಂದರೆ ಕಾರ್ಯಕರ್ತರು ನಿನ್ನೆಯಿಂದ ಆಕ್ರೋಶದಲ್ಲಿದ್ದಾರೆ. ಪಕ್ಷದ ಮುಖಂಡರಿಗೆ ಗೆರೋ ಆಗ್ತಾ ಇದ್ದಾರೆ. ಪಕ್ಷಕ್ಕೆ ರಾಜೀನಾಮೆ ಕೊಡಬೇಕು ನಮ್ಮ ಒತ್ತಡ ಆಗ್ತಾ ಇದ್ದಾರೆ. ಆಗಿರುವಾಗ ಇವತ್ತು ನಾವು ಎಲ್ಲರೂ ಸೇರಿದ್ದು ಪಕ್ಷದ ಪ್ರಮುಖವಾಗಿ ಬೂತ್ ಮಟ್ಟದಿಂದ ಮೇಲೆ ಮಟ್ಟದ ಎಲ್ಲ ನಾಯಕರುಗಳು ಇಲ್ಲಿದ್ದರು. ಎಲ್ಲ ಪಕ್ಷದ ಕಾರ್ಯಕರ್ತರು, ಮತದಾರರು ಎಲ್ಲ ಬಂದಿದ್ದಾರೆ. ರಾಜೀನಾಮೆ ಕೊಡಲಿಕ್ಕೆ ಸಿದ್ಧರಾಗಿ ಬಂದವರು. ಆಗಿರುವಾಗ
ಏನಾಯ್ತು ಅಂದರೆ ನಮ್ಮ ಅಧ್ಯಕ್ಷರು ಶಾಹುಲ್ ಹಮೀದ್ ಅವರು ಸ್ವಲ್ಪ ಭಾಷಣವನ್ನು ಸ್ವಲ್ಪ ಜಾಸ್ತಿ ಮಾಡಿದ್ದರಿಂದ ಸ್ವಲ್ಪ ನಮ್ಮ ಬಂದಂಥ ಜನರಿಗೆ ಸಹ ಅನುಮಾನ ಇತ್ತು. ಮುಖ್ಯಮಂತ್ರಿ ಒಂದು ವಾರ ಸಮಯ ಕೇಳಿದ್ದಾರೆ ಅಂದರೆ ಅವರು ಏನೋ ಉಲ್ಟಾ ಆಲೋಚನೆ ಮಾಡಿದರು. ಇದರಿಂದ ಗೊಂದಲ ಆಗಿದೆ ಅಷ್ಟು ಹೊರತು ಬೇರೆ ಏನಿಲ್ಲ. ಹಾಗಿರೋದು ಪಕ್ಷದ ಒಳಗಡೆ ಆಗಿದ್ದು ಮಾತ್ರ ಎಲ್ಲರ ನಿರ್ಧಾರ ರಾಜೀನಾಮೆಗೆ ನಿರ್ಧಾರ ನಾವು ಮಾಡಿ. ಈಗ ಮುಖ್ಯಮಂತ್ರಿಗಳ ಒಂದು ಮಾತಿನ ಮೇರೆಗೆ ಅಂದರೆ ವಿಶ್ವಾಸದ ಮೇರೆಗೆ ನೀವು ನಿಮ್ಮ ರಾಜೀನಾಮೆಯನ್ನು ಕೊಡುವಂಥ ವಿಚಾರವನ್ನು ಮುಂದೂಡುವಂಥ ನಿರ್ಧಾರ ಏನಾದರೂ ಮಾಡಿದ್ರಾ? ಇಲ್ಲ, ಖಂಡಿತವಾಗಿಲ್ಲ. ನಾವು ಅವರ ಮಾತಿಗೆ ಕೂಡ ಮುಂದೆ ಇಡುವಂಥ ನಿರ್ಧಾರ ಇಲ್ಲ. ರಾಜೀನಾಮೆ ಕೊಟ್ಟ ಮೇಲೆ ಏನು ಮುಖ್ಯಮಂತ್ರಿ ಮತ್ತು ನಮ್ಮ ಉಪಮುಖ್ಯಮಂತ್ರಿ ಬಂದ ಮೇಲೆ ಮಾತುಕತೆ ಮಾಡೋದು. ಯಾಕಂದರೆ ಮಾತುಕತೆ ಅಂದರೆ ನಮ್ಮ ಏನು ಬೇಡಿಕೆ ಉಂಟು ಅದು ಈಡೇರಿಸಬೇಕಂತ ನಮ್ಮ ಒತ್ತಾಯ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕಾಂಗ್ರೆಸ್ನ ಇತಿಹಾಸದಲ್ಲಿ ಅದು ಕೂಡ ಮುಸಲ್ಮಾನ್ ಸಮುದಾಯ ಕಾಂಗ್ರೆಸ್ನ ವಿರುದ್ಧ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು ಇದೇ ಮೊದಲು. ಮತ್ತು ಒಂದು ದಿಟ್ಟ ನಿರ್ಧಾರ, ಬದ್ಧವಾಗಿದ್ದೀರಾ ನೀವು ಇದಕ್ಕೆ. ಸೊ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾಂಗ್ರೆಸ್ಸಿಗೆ. ಒಂದು ರೀತಿ ಯಾವ ಪರಿಸ್ಥಿತಿ ಇದು ನೋಡಿ, ಇದು ಮಾಡಿದ್ದು ಯಾರು? ಕಾಂಗ್ರೆಸ್ ಪಕ್ಷದವರು ಮಾಡಿದಲ್ಲ. ಈ ಪದೇ ಪದೇ ದಕ್ಷಿಣ ಕನ್ನಡ ಈ ಘಟನೆ ಆಗುವಾಗ ಯಾಕೆ ಅವರ ಮೇಲೆ ಕ್ರಮ ಕೈಗೊಳ್ತಲ್ಲ ಆಗ್ತಾ ಇಲ್ಲ ಅಂತ ನಮ್ಮ ಕ್ವಶನ್ ಅಲ್ವಾ? ನಾವು ಲೀಡರ್ಗಳು, ನಮ್ಮ ಲೀಡ್ರು ಮಾಡಿದವರು ಕಾರ್ಯಕರ್ತರಲ್ಲ. ಆ ಕಾರ್ಯಕರ್ತರೇ ನಾವು ಬೆಲೆ ಕೊಡಬೇಕಾಗ್ತಾ ಇದೆ. ಯಾಕಂದರೆ ಅವ್ರು ನಮ್ಮ ಹತ್ರ ಕ್ವಶನ್ ಮಾಡ್ತಾ ಇದ್ದಾರೆ. ತಾವು ಮಾತು ಕೊಡ್ತಾರೆ, ಅವರು ನಿಮ್ಮ ಕ್ರಮ ಕೈಗೊಳ್ತಾರೆ. ಎಲ್ಲಿ ಕ್ರಮ ಕೈಗೊಳ್ತಾರೆ ಅಂತೇಳಿ ಒಬ್ಬ ಬ್ಯಾಡ್ದ ಸ್ಪೀಚ್ ಮಾಡುವಾಗ ಅವರನ್ನು ಬಂಧನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇವರಿಗೆ ಓಪನ್ ಆಗಿ ಚಾಲೆಂಜ್ ಒಬ್ಬರು ಕೊಲ್ತಾರೆ ಅಂತ ಹೇಳುವಾಗ ಈ ಭರತ್ ಅವರನ್ನು ಓಪನ್ ಆಗಿ ಚಾಲೆಂಜ್ ಹಾಕಿದ್ದಾನೆ, ಈ ರೀತಿ ಕೊಲ್ತಾನೆ ಅಂತೇಳಿ ಅವನ್ನ ಅರೆಸ್ಟ್ ಮಾಡಿದರೆ ಇವತ್ತು ರೆಹಮಾನ್ ಕೊಲೆ ಆಗ್ತಿರ್ಲಿಲ್ವಾ? ಈಗ ಒಬ್ಬ ಅಮಾಯಕನ ಕೊಲ್ಲುವಾಗ ಈ ರೀತಿ ಸಹಜನೇ. ನೀವು ನೋಡಿದ್ರಿ ಇಷ್ಟು ಕೊಲೆ ಆಗಿದೆ ಇಲ್ಲಿ. ಇದರಲ್ಲಿ ಈ ನಿನ್ನೆ ಆದಂಥ ಕೊಲೆಯಲ್ಲಿ ಇಷ್ಟು ಸಾವಿರ ಕಟ್ಟಲೆ ಜನ ಎಲ್ಲಿ ಯಾವತ್ತೂ ಕೂಡ ಆಗಲಿಲ್ಲ. ಯಾಕಂದರೆ ತುಂಬ ಜನರು ಆಕ್ರೋಶಗೊಂಡಿದ್ದಾರೆ. ಆ ಕಾರಣದಿಂದ ಇವತ್ತು ಕೂಡ ನಮ್ಮ ನಾಯಕರ ಮೇಲೆ ಆಕ್ರೋಶಗೊಂಡು ಮಾತಾಡಿದಿರೋ ಹೊರತು ಬೇರೆ ಉದ್ದೇಶ ಇಲ್ಲ. ಈಗ ಒಂದು ನಿಯೋಗ ರೆಡಿ ಆಗಿದೆ. ಹರಿಪ್ರಸಾದ್ ಅವರು ಮತ್ತು ಉಸ್ತುವಾರಿ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಜಿಲ್ಲೆಗೆ ಭೇಟಿ ಕೊಡ್ತಾರೆ ಶಾಂತಿಯನ್ನು ಮರುಕಳಿಸುವಂಥ ನಿಟ್ಟಿನಲ್ಲಿ. ಸೊ ಆ ನಿಯೋಗ ಬಂದರೆ ನಾವು ಗೇರವ್ ಹಾಕ್ತೀವಿ ಅನ್ನುವಂಥ ರೀತಿಯ ಒಂದು ಆಕ್ರೋಶದ ನುಡಿಗಳು ಸಭೆಯಲ್ಲಿ ಕೇಳಿ ಬಂತು. ಸೊ ಏನು ಹೇಳ್ತಾರೆ ಇದ್ರ ಬಗ್ಗೆ? ನೋಡಿ, ಸಭೆಯಲ್ಲಿ ಎಲ್ಲ ಮಾತುಗಳು ಬರ್ತದೆ. ಅದನ್ನು ನಾವು ಯಾವುದು ತಗೊಳ್ಬೇಕು, ಯಾವುದು ಬಿಡೋದು ಅಂತ ನಮಗೆ ಬಿಟ್ಟ ವಿಷಯ. ಗೆರವು ಹಾಕೋದು ಬೇಡವಂತ ನಾವು ನಿರ್ಧಾರ ನಮ್ಮ ನಾಯಕರಲ್ಲೂ ಮಾಡಲಿಲ್ಲ. ಆಕ್ರೋಶ ಇದ್ದೇ ಇರ್ತದೆ, ಕಾರ್ಯಕರ್ತರ ಆಕ್ರೋಶ ಇರ್ತದಲ್ಲ, ಆ ಆಕ್ರೋಶ ಹೇಳ್ತಾ ಇದ್ದಾರೆ. ಬರಲಿ, ಯಾಕೆಂದರೆ ಮುಖ್ಯಮಂತ್ರಿ ಕೂಡ ಬರಬೇಕು, ಬಂದು ಮಾತುಕತೆ ಮಾಡಲಿ. ನಾವು ಪದೇ ಪದೇ ಅವ್ರ ಹತ್ರ ಹೋಗೋದು, ಅವರು ನಮಗೆ ಭರವಸೆ ಕೊಡೋದು, ಕ್ರಮ ಕೈಗೊಳ್ತಂತ ಹೇಳೋದು ಬಿಟ್ಟು ಬೇರೆ ಏನಿಲ್ಲ. ನಮ್ಮನ್ನು ಖುಷಿ ಪಡಲಿಕ್ಕೆ ಅವರ ಮೇಲೆ FIR ಮಾಡ್ತಾರೆ, ಬಿಟ್ಟು ಬೇರೆ ಏನು ಆಗ್ತಾ ಇಲ್ಲ. ಆಗಿರುವಾಗ ಅದಕ್ಕೆ ನಾವು ತೀರ್ಮಾನ ಮಾಡಿದ್ವಿ, ಪಕ್ಷದ ಏನು ಹುದ್ದೆ ಇದೆ, ನಮಗೆ ಏನು ಸ್ಥಾನಮಾನ ಇದೆ, ಅದಕ್ಕೆ ನಾವು ರಿಸಲ್ಟ್ ಕೊಟ್ಟು ಒಂದು ಸೈಡಲ್ಲಿ ನಿಂತುಕೊಂಡು ಪಕ್ಷದ ಯಾವುದು ಕಾರ್ಯಕ್ರಮಕ್ಕೆ ಹೋಗಲ್ಲ, ಮೀಟಿಂಗ್ಗೆ ಹೋಗಲ್ಲ ನಿರ್ಧಾರ ಮಾಡಿದ್ದೇವೆ. ಈಗ ಸಭೆಯಲ್ಲಿ ಕಾರ್ಯಕರ್ತರು ಕೆಲವರು ಹೇಳ್ತಾ ಇದ್ರು, ಜಾತ್ಯತೀತ ನೆಲೆಗಟ್ಟಿನಲ್ಲಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಪಕ್ಷ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಂಥ ಸಂದರ್ಭ ಯಾಕೆ ಸಾಫ್ಟ್ ಹಿಂದುತ್ವವನ್ನು ಪ್ರದರ್ಶನ ಮಾಡ್ತಾ ಇದೆ? ಇದನ್ನು ನೋಡಿ, ಸಹಜ ದಕ್ಷಿಣ ಕನ್ನಡ ವಿಷಯ ಗೊತ್ತಿದೆ ಅಲ್ಲ. ಪ್ರತಿ ದೂರ ಕರ್ನಾಟಕದಲ್ಲಿ ಈ ಬಾರಿ ಕಾಂಗ್ರೆಸ್ ಬರಲಿಕ್ಕೆ ಕಾರಣ ಬರೀ ಮುಸಲ್ಮಾನರು 85% ಇವತ್ತು ಕಾಂಗ್ರೆಸ್ ಪಕ್ಷ ಓಟ್ ಹಾಕಿದ್ದಾರೆ. ಯಾಕೆಂದರೆ JDSಗೆ ಓಟ್ ಹಾಕೋರು ಕೂಡ ಕಾಂಗ್ರೆಸ್ ಪಕ್ಷ ಓಟ್ ಹಾಕಿ, ಯಾಕೆಂದರೆ BJP ಬರಬಾರ್ದು ಅಂತೇಳಿ. ಯಾಕೆ BJP ಬಂದರೆ ನಮಗೆ ಹೆದರಿಕೆ ಅಂತಲ್ಲ, ಇಲ್ಲಿ ಅಶಾಂತಿ ಉಂಟು ಮಾಡ್ತಾರೆ, ಶಾಂತಿ ಕೆಲಸ ಮಾಡ್ತಾರೆ. ಅದಕ್ಕೆ ಕೊಡ್ಕೊಂಡು ನಾವು ಒಂದೇ ತೀರ್ಮಾನ ಬಂದು ಕಾಂಗ್ರೆಸ್ ಪಕ್ಷ ಓಟ್ ಹಾಕಬೇಕಂತ. ಕಾಂಗ್ರೆಸ್ ಪಕ್ಷ ಬಂದದ್ದಲ್ಲ, 2 ವರ್ಷದಿಂದ ಏನು ಮಾಡಿದರು? ಈ ಜಿಲ್ಲೆಯಲ್ಲಿ ಆಗುವಂಥ ಘಟನೆ ಎಷ್ಟಾಗಿದೆ, ಎಷ್ಟು ಮರ್ಡರ್ಗಳಾಗಿದೆ. ಈ 1 ತಿಂಗಳು 3 ಮರ್ಡರ್ ಆಯ್ತಲ್ವಾ? ಯಾರು ಕ್ರಮ ಕೈಗೊಂಡ್ರಾ? ಅದೇ ಆಕ್ರೋಶ, ಅದೇ ಅಲ್ಲ ಆಕ್ರೋಶ. ಬಡಪಾಯಿ ನಿನ್ನೆ ಕೊಂದ್ರಲ್ಲ, ಏನು ತಪ್ಪು ಮಾಡಿ? ಯಾಕೆ ಈ ಮೃದು ಧೋರಣೆ ತೋರ್ತಾ ಇದೆ ಸರ್ಕಾರ? ನೋಡಿ, ಸರ್ಕಾರ ತೋರಿಸ್ತಾ ಇಲ್ಲ, ಇಲ್ಲಿಯ ಲೋಕಲ್ ನಾಯಕರು ತೋರಿಸ್ತಾ ಇದ್ದಾರೆ. ಸರ್ಕಾರ ತೋರಿಸ್ತಾ ಇಲ್ಲ, ಇಲ್ಲಿಯ ಲೋಕಲ್ ನಾಯಕರುಗಳು ತೋರಿಸ್ತಾರೆ. ಅವರೆಲ್ಲ ಕೂಡ ತಿದ್ದುಪಾಡಿ ಮಾಡಿಕೊಂಡು ಎಲ್ಲರಿಗೆ ನ್ಯಾಯ ಕೊಡಿಸ್ತಾರೆ. ಬರೇ ಮುಸಲ್ಮಾನಿಗೆ ಅಂತ ನಾವು ಹೇಳ್ತಾ ಇಲ್ಲ. ಏನು ಕಾಂಗ್ರೆಸ್ ಪಕ್ಷ ಬರೀ ಮುಸಲ್ಮಾನರ ಪಕ್ಷವೂ ಕೂಡ ಅಲ್ಲ, ಎಲ್ಲ ಜಾತ್ಯಾತೀತರಿರುವಂಥ ಎಲ್ಲ ವರ್ಗದ ಜನರ ಪಕ್ಷ ಇದಾಗಿದೆ. ನ್ಯಾಯಬದ್ಧವಾಗಿ ಎಲ್ಲರಿಗೂ. ಕಾಂಗ್ರೆಸ್ ಪಕ್ಷದ ಹಿಂದೂ ನಾಯಕರು ಏನಾದರೂ ಈ ಥರ ಮಾಡ್ತಾ ಇದ್ದಾರೆ ಅಂತ ನೋಡಿ, ಯಾರು ಮಾಡ್ತಾರೆ ಅಂತ ಅದು ಗೊತ್ತಾಗ್ತದೆ. ಹಿಂದೂ ನಾಯಕರ ಯಾವ ನಾಯಕರ ಅಂತ ಹೇಳ್ಕೊಂಡು ನಾವು ಅದೇ ಹೇಳಲಿಕ್ಕೆ ಹೋಗಲ್ಲ. ನಾನು ಹೇಳೋದು ಒಂದೇ ಮಾತು, ಯಾಕೆಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಏನಾದರೂ ತಪ್ಪು ಮಾಡಿದರೆ ಇಡೀ ಸಮಾಜಕ್ಕೆ ಬೈಯುವುದಲ್ಲ. ಕಾಂಗ್ರೆಸ್ಸಲ್ಲಿ ನಾನು ತಪ್ಪು ನನಗೆ ಬೈಲಿ ಅಲ್ಲ, ಕಾಂಗ್ರೆಸ್ ಪಕ್ಷದ ಯಾರು ಲೀಡ್ ಅವರೇ ಬೈಬೇಕು ಬಿಟ್ಟು ಇದು ಬರೇ ಮುಸಲ್ಮಾನರು ಎತ್ತಿಗಟ್ಟಿ ಬುರ್ಕಾದಾರಿ ಇದು ಟೆರರಿಸ್ಟು ಉಗ್ರವಾದಿ ಅಂತ ಹೇಳಿಕೊಂಡು ಯಾಕೆ ಮುಸಲ್ಮಾನರು ಈ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಅದಕ್ಕೆ ಕೇಳುವವರು ಇಲ್ವಾ? ಈ ನಮ್ಮ ಪಕ್ಷಕ್ಕೆ ಓಟ್ ಹಾಕಿದಂಥ ನಮ್ಮ ಜನರಿಲ್ವಾ? ಅವ್ರಿಗೆ ನೋಗ್ತಾ ಇಲ್ವಾ? ಯಾಕೆ ಅವ್ರ ಹತ್ರ ಕೇಳ್ತಾ ಇಲ್ಲ? ಅದೇ ನಮ್ಮ ಬೇಡಿಕೆ ಹೊರತು ಬೇರೆ ನಮ್ಮ ಬೇಡಿಕೆ ಇಲ್ಲ. ಇಲ್ಲಿ ಶಾಂತಿ ಬೇಕು. ಇಲ್ಲಿ ಹಿಂದೂಗಳಾಗಿರಲಿ ಮುಸಲ್ಮಾನರು ಎಲ್ಲ ಶಾಂತಿ ಬಯಸುವವರು ಆಗಿರುವಾಗ ಮುಂದಿನ ದಿವಸದಲ್ಲಿ ಈ ಎಲ್ಲ ಏನೆಲ್ಲ ಆಗಿದೆ ಅದನ್ನು ಮರೆತು ಒಳ್ಳೆ ರೀತಿಯಲ್ಲಿ ದಕ್ಷಿಣ ಕೊಂಡೋಗ್ಲಿ ನಮ್ಮ ಆಶೆ ಅಷ್ಟೇ. ಎಸ್, ಇದಿಷ್ಟು ಅಶ್ರಫ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.
ಅಸಮಾಧಾನ ಸ್ಫೋಟವಾಗಿದೆ. ಅನೇಕ ಮುಸಲ್ಮಾನ್ ಕಾರ್ಯಕರ್ತರು ಇದ್ದಾರೆ. ನಿನ್ನೆ ನಡೆದಂತಹ ಹತ್ಯೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತಿನ ಒಂದು ಸಭೆಯಲ್ಲೂ ಕೂಡ ಆಕ್ರೋಶ ಸ್ಫೋಟವಾಗಿದೆ. ಹಾಗಾದ್ರೆ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣ ಏನು? ಈ ಬಗ್ಗೆ ಮಾತನಾಡೋದಕ್ಕೆ ಸರ್, ನಿಮ್ಮ ಆಕ್ರೋಶ ಏನು? ನಮ್ಮ ಆಕ್ರೋಶ ನಿಮಗೆ ಗೊತ್ತಾಗಿದೆ ಈಗ ನಮ್ಮ ಆಕ್ರೋಶ ಏನು ಅಂತ. ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗಿದೆ. ನಮ್ಮದೇ ಸರ್ಕಾರ ಇದೆ, ಗೊತ್ತಾಯ್ತಲ್ವಾ? ನಾವೇ ಮತ ಹಾಕಿ ಗೆಲ್ಲಿಸಿದಂಥ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದೆ. ಮೊದಲಿಗೆ ಕುಡುಪಿನಲ್ಲಿ ಮಾಬ್ ಲಿಂಚಿಂಗ್ ಆಯಿತು. ಯಾರಾದ್ರೂ ಒಬ್ರು ಬಂದ್ರ? ಪ್ರಮುಖ ಆರೋಪಿಯನ್ನು ಈಗಾಗಲೇ ಬಂಧಿಸಿದಾರಾ? ಇಲ್ಲ. ತದನಂತರ ಸುಹಾಸ್ ಶೆಟ್ಟಿದು ಮರ್ಡರ್ ಆಯಿತು. ಬಂದರು, ಗೃಹ ಸಚಿವರು ಬಂದರು, ಇನ್ಚಾರ್ಜ್ ಮಿನಿಸ್ಟ್ರು ಬಂದರು. ನಾವು ಆ್ಯಂಟಿ ಕ್ರಿಮಿನಲ್ ವಿಂಗ್ ಮಾಡ್ತೇವೆ ಅಂತ ಹೇಳಿದರು. ಆ್ಯಂಟಿ ಕ್ರಿಮಿನಲ್ ವಿಂಗ್ ಎಲ್ಲಿದೆ? ಮೊನ್ನೆ ಅಬ್ದುಲ್ ರಹಮಾನ್ದು ಮರ್ಡರ್ ಆಯಿತು. ಅವಾಗ ಇರಲಿಲ್ವಾ ಆ್ಯಂಟಿ ಕ್ರಿಮಿನಲ್ ವಿಂಗ್? ಇವಾಗಾದ್ರೂ ಬಂದ್ರಾ? ಹೋಮ್ ಮಿನಿಸ್ಟರ್ ಬಂದ್ರಾ? ಇನ್ಚಾರ್ಜ್ ಮಿನಿಸ್ಟರ್ ಬಂದ್ರಾ? ಯಾರು ಬರಲಿಲ್ಲ. ಯಾಕೆಂದರೆ ನಮ್ಮ ಸಮುದಾಯ ಗೊತ್ತು ಅವರಿಗೆ. ನಾವು ಮತ್ತೆ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತೇವೆ, ಕಾಂಗ್ರೆಸ್ಸಿಗೆ ಓಟ್ ಹಾಕ್ತೀವಿ ಅಂತ ಅವರಿಗೆ ಗೊತ್ತಿದೆ. ಇನ್ನಾಗಲ್ಲ, ನಮ್ಮನ್ನು ಮಂಗ ಮಾಡಿ ಆಯಿತು, ಇನ್ನು ನಾವು ಮೋಸ ಹೋಗಲ್ಲ. ನಮ್ಮದು ರಾಜೀನಾಮೆ ಕೊಟ್ಟಾಗಿದೆ. ಎಲ್ಲ ನಮ್ಮದು ಅಧ್ಯಕ್ಷರುಗಳು ಎಲ್ಲರೂ ಕೂಡ ರಾಜೀನಾಮೆ ನೀಡಿದ್ದಾರೆ. ನಮ್ಮ ಬೇಡಿಕೆಗಳು ಈಡೇರುವವರೆಗೂ ನಾವು ಯಾವ ಕಾಂಗ್ರೆಸ್ ಪಕ್ಷಕ್ಕೂ ಇಲ್ಲ. ನಿಮ್ಮ ಬೇಡಿಕೆ ಏನು? ನಮ್ಮ ಬೇಡಿಕೆ ಇದೆ ಉಸ್ತುವಾರಿ ಸಚಿವರು ಈ ಜಿಲ್ಲೆಯವರಾದ ಯಾರೇ ಆಗಲಿ ಈ ಜಿಲ್ಲೆಯವರಾಗಬೇಕು. ನಮ್ಮ ಉಸ್ತುವಾರಿ ಸಚಿವರು ಈ ಜಿಲ್ಲೆಯನ್ನೆಲ್ಲ ಅರಿತವನಾಗಿರ್ಬೇಕು. ಹೆಸರು ಬೇಡ, ಯಾರೇ ಆಗಲಿ ನಮ್ದು ಈ ಜಿಲ್ಲೆಯವರಾಗಬೇಕು. ನಂತರ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು. ಆಗಲ್ಲ, ಅವರ ಕೈಯಿಂದ ಆಗಲ್ಲ. ತದನಂತರ ನಿಮಗೆ ಗೊತ್ತಿದೆ ಪ್ರಚೋದನಕಾರಿ ಭಾಷಣ ಯಾರೆಲ್ಲ ಮಾಡ್ತಾರೆ, ನಿಮಗೆ ಗೊತ್ತಿಲ್ವಾ? ಮೀಡಿಯಾದವರಿಗೆ ಗೊತ್ತಿಲ್ವಾ ಯಾರೆಲ್ಲ ಪ್ರಚೋದನಕಾರಿ ಭಾಷಣ ಮಾಡ್ತಾ ಇದ್ದಾರೆ ಅಂತ? ಅವರನ್ನೆಲ್ಲ ಬಂಧಿಸಲಿ, ಮುಗೀತು ಕತೆ. ಅವರೇ ಕುಮ್ಮಕ್ಕು ಕೊಡ್ತಾ ಇರೋದು. 2 ದಿನದಲ್ಲಿ ಮರ್ಡರ್ ಮಾಡ್ತೇವೆ, 3 ದಿನದಲ್ಲಿ ಮರ್ಡರ್ ಮಾಡ್ತೇವೆ, ನಿಮ್ದು 1 ತೆಗೆದ್ರೆ ನಮ್ದು 3 ತೆಗಿತೇವೆ. ಈ ಥರ ಪ್ರಚೋದನಕಾರಿ ಭಾಷಣ ಮಾಡಿದ್ರೇನೆ ಯುವಕರ ತಲೆಗೆ ಉಳು ಬೀಳುತ್ತದೆ. ನಮ್ಮ ದೊಡ್ಡವರು ನಮಗೆ ಹೇಳ್ತಾ ಇದ್ದಾರೆ ಮಾಡುವ ಅಂತ. ಅವರನ್ನೇ ಎಡೆಮುರಿ ಕಟ್ಟಿದ್ರೆ ಇಷ್ಟೆಲ್ಲ ಆಗ್ತಿರ್ತೈತಾ? ಇಲ್ಲ. ನಮ್ಮದು ಉದ್ದೇಶ ಅದೇ. ಯಾರೆಲ್ಲ ಇದರ ಹಿಂದೆ ಇದ್ದಾರೆ, ಯಾವೆಲ್ಲ ಲೀಡರ್ಸ್ಗಳಿದ್ದಾರೆ, ಶರಣ್ ಬೊಂಬೆಲ್ ಆಗಿರ್ಬೋದು, ಭರತ್ ಕುಂಡೇಲ್ ಆಗಿರ್ಬೋದು, ಎಲ್ಲರ ಹೆಸರು ಬರ್ತಾ ಇದೆ. ಯಾರು ಒಬ್ಬ ಇಬ್ಬರ ಹೆಸರು ನಾವು ಹೇಳುವುದಿಲ್ಲ. ಯಾರಲ್ಲಿ ಇದಕ್ಕೆ ಕುಮ್ಮ ಕೊಡಿದ್ದಾರೆ ಅವರನ್ನೆಲ್ಲ ಬಂಧನ ಆಗಬೇಕು. ಬಂಧನ ಅಂದರೆ 1 ದಿನದಲ್ಲಿ ಜಾಮೀನು ಕೊಡುವಂಥ ಬಂಧನ ಅಲ್ಲ, ಗೊತ್ತಾಯ್ತಲ್ಲ? ನಮಗೆ ಬಂಧನ ಆಗುವುದಾದರೆ ಕರೆಕ್ಟ್ ಸೆಕ್ಷನ್ ಹಾಕಿ ಅವರನ್ನು ಬಂಧನ ಮಾಡಬೇಕು. ನಾನ್ ಬೇಲೇಬಲ್ ಒಫೆನ್ಸ್ ಹಾಕಿ ಅವರನ್ನು ಬಂಧನ ಮಾಡಿ. ಮೊನ್ನೆ ನಮ್ಮ ಕಣ್ಣಿಗೆ ಮಣ್ಣು ಹಾಕಲಿಕ್ಕೆ 9:30 ಗಂಟೆಗೆ ಬಂಧನ ಮಾಡಿದ್ರು, 11 ಗಂಟೆಗೆ ಜಾಮೀನು ನೀಡಿಬಿಟ್ರು. ನೋಡಿ, ಮಂಗಳೂರಿನಲ್ಲಿ ಯಾವ ರೀತಿಯಾಗಿ ವಾತಾವರಣ ನಿರ್ಮಾಣ ಆಗಿದೆ ಅಂತ ನಿನ್ನೆ ಕೂಡ ಒಂದು ಆಡಿಯೋ ವೈರಲ್ ಆಗ್ತಾ ಇತ್ತು. ಈ ಶಾಹುಲ್ ಹಮೀದ್ ಅವರ ಜೊತೆಗೆ ಮಾತನಾಡಿ ಕಾರ್ಯಕರ್ತರು ನಾವು ಸಾಮೂಹಿಕವಾಗಿ ರಾಜೀನಾಮೆ ಕೊಡಬೇಕು ಮುಖಂಡರು ಅನ್ನೋದ್ರ ಬಗ್ಗೆ ಒಂದು ಒತ್ತಾಯ ಕೇಳಿ ಬಂದಿತ್ತು. ಅದರ ಬೆನ್ನಲ್ಲೇ ಇವತ್ತು ಸಭೆಯಲ್ಲಿ ಶಾಹುಲ್ ಹಮೀದ್ ಅವರೇನೋ 1 ವಾರ CM ಟೈಮ್ ಕೇಳಿದ್ದಾರೆ ಅಂತ ಹೇಳಿದ್ರಂತೆ. ಹಂಗಂತ ಇದ್ದಂಗೆನೆ ಆಕ್ರೋಶ ಮತ್ತಷ್ಟು ಹೆಚ್ಚಾಗಿದೆ. ಇದ್ಯಾಕೋ ಸಾಮೂಹಿಕ ರಾಜೀನಾಮೆ ಕೊಡಂಗೆ ಕಾಣಿಸ್ತಾ ಇಲ್ಲ ಅಂತ ಕಾರ್ಯಕರ್ತರು ಆಕ್ರೋಶವನ್ನ ಹೆಚ್ಚು ಮಾಡಿಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಸಾಮೂಹಿಕ ರಾಜೀನಾಮೆ ಘೋಷಣೆ ಆಗಿದೆ.